ಈ ಧರ್ಮಸ್ಥಳದ ಮಂಜುನಾಥ ಇದ್ದಾನೆ, ಕೊಲ್ಲೂರು ಮೂಕಾಂಬಿಕೆ ಇದ್ದಾಳೆ, ಕದ್ರಿನಲ್ಲಿ ಮಂಜುನಾಥ ಅವನೇ, ಇನ್ನು ಯಾವ್ಯಾವ ಬದಲಿದ್ದಾರೆ. ಯಾವ ದೇವರುಗಳು ಏನು ಪಾಪ ಸುಮ್ಮನೆ ಕೂತವು. ಈ ಸರ್ಕಾರನಾದರೂ ಕನಿಷ್ಠ ಪಕ್ಷ ಸಂವಿಧಾನಕ್ಕೆ ಬೆಲೆ ಕೊಡುತ್ತೆ, ಒಂದು ಸೌಹಾರ್ದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಅಂತ ನಾವು ಭಾವಿಸಿದ್ರೆ, ನಮ್ಮ ಮಂತ್ರಿಗಳೇ ಅವ್ರಿಗಿನ್ನ ಮುಂದೆ ಸ್ಟೇಟ್ಮೆಂಟ್ಗಳು ಕೊಟ್ಟು ಬಿಡ್ತಾರೆ. ಇದು ತುಂಬ ದುರಂತದ ಸ್ಥಿತಿ. ಇದು ಇಂಥ ಕೇಸುಗಳು ನಡಿಬಾರ್ದು ಅನ್ನೋದು ಬಹಳ ಮುಖ್ಯ. ನಡೆದ್ಬಿಟ್ಟಾದ್ಮೇಲೆ ಆ ಕೇಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡೋದಕ್ಕಿಂತ ದೇರ್ ಶುಡ್ ಬಿ ಪ್ರಿವೆಂಟಿವ್ ಮೆಷರ್ಸ್ ದಟ್ ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಹ್ಯಾವ್ ಟು ಕಮ್ ಅಪ್ ವಿತ್. ಅನೇಕರು ಜೀವ ಭಯದಿಂದ ಅಲ್ಲಿ ಬದುಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶೆಡ್ಯೂಲ್ ಕಾಸ್ಟ್ನವ್ರನ್ನ, ಹೆಣ್ಣು ಮಕ್ಕಳನ್ನು, ದಮನಿತ ಸಮುದಾಯಗಳನ್ನು ಕೊಲ್ಲೋದು ಅಂದರೆ ತುಂಬ ಸುಲಭ. ಮತ್ತೆ ನಾವು ಇದು ಪೊಲೀಸ್ ವೈಫಲ್ಯ ಅಂತ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಯಾರು ಗೃಹ ಸಚಿವರನ್ನ ಬ್ರೀಫ್ ಮಾಡಿದಾರೋ ಅವರು ಸಹ ತಪ್ಪಾಗಿ ಬ್ರೀಫ್ ಮಾಡಿದ್ದಾರೆ. FIR ಅಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಇಲ್ಲ. ಲಿಂಚಿಂಗ್ ಕೇಸ್ಗಳಾದ್ರೆ ಇದು ಬರೀ ಒಬ್ಬರ ಹತ್ಯೆ ಅಂತ ಮಾತ್ರ ಅಲ್ಲ, ಇದು ಒಂದು ಸಂವಿಧಾನದ ಮೌಲ್ಯಗಳ ಮೇಲೆ ಆಗಿರೋ ಒಂದು ದಾಳಿ ಅಂತ ನಾವು ಪರಿಗಣಿಸಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳೋದು. PUCL ಕರ್ನಾಟಕ, APCR ಕರ್ನಾಟಕ ಮತ್ತು AILAJ ಕರ್ನಾಟಕ ಈ ಒಂದು ಸಂಘಟನೆಗಳ ವತಿಯಿಂದ ಈ ಸತ್ಯಶೋಧನಾ ಕಾರ್ಯವನ್ನು ಅತ್ಯಂತ ಗಂಭೀರವಾಗಿ ಅಧ್ಯಯನ ಮಾಡುವ ಮೂಲಕ ಸರ್ಕಾರಕ್ಕೆ ಈ ಒಂದು ಏನು ಒಂದು ಶೋಧನಾ ಇನ್ವೆಸ್ಟಿಗೇಷನ್ ಇದೆ ಆ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗಿದೆ. ಬಹುಶಃ ತಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ಒಂದು ಕಾಲಘಟ್ಟದಲ್ಲಿ ಅದು ಎಷ್ಟು ಜಾತ್ಯತೀತವಾಗಿತ್ತು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಅದೇ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಯಾವ ಕೋಮು ಗಲಭೆಗಳು ಕೂಡ ಒಂದು ಕಿಂಚಿತ್ತೂ ಕೂಡ ಅದನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗದಿರುವಂತಹ ಒಂದು ವಾತಾವರಣ ಇದ್ದಂಥದ್ದು. ಆದರೆ ಇತ್ತೀಚೆಗೆ ಕಳೆದ ದಿನಗಳಿಂದ, ವರ್ಷಗಳಿಂದ ನೋಡಿದ್ರೆ ಪ್ರತಿದಿನ ಅಲ್ಲಿ ಮನುಷ್ಯನ ಜೀವಗಳು ಬೆಲೆ ಇಲ್ಲದಿರೋ ಹಾಗೆ ಬೀಳ್ತಾ ಇದ್ದಾವೆ. ಅದರಲ್ಲೂ ಕೂಡ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ನಡೀತಾ ಇರುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಅದಕ್ಕೆ ಬೇರೆ ರಿಟಾಲಿಯೇಷನ್ಸ್ಗಳು ಕೂಡ ನಡೀತಾ ಇವೆ. ಎಲ್ಲ ಸಮುದಾಯಗಳು ಅತ್ಯಂತ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಂತಹ ಒಂದು ಭಾಗದಲ್ಲಿತ್ತು. ಆದರೆ ಇವತ್ತು ಅದು ಸಂಪೂರ್ಣವಾಗಿ ತಿರುಗು ಮುರುಗಾಗಿದೆ. ಪರಸ್ಪರ ದ್ವೇಷ ಮತ್ತು ಅಸಹನೆ ಮಡುಗಟ್ಟಿದೆ. ಅನೇಕರು ಜೀವ ಭಯದಿಂದ ಅಲ್ಲಿ ಬದುಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಯಾಕೆ ಹೀಗಾಗಿದೆ? ಸರ್ಕಾರ ಯಾಕೆ ಇದರ ಬಗ್ಗೆ ಒಂದು ನಿಯಂತ್ರಣ ಮಾಡ್ತಾ ಇಲ್ಲ? ವರದಿ ಒಂದು ಕಡೆ ಇದೆ, ಈ ರೀತಿಯ ವರದಿಗಳು ಸರ್ಕಾರದ ವೇಳೆ ಸಾಕಷ್ಟು ಇದ್ದಾವೆ. ಯಾವ ಆಯೋಗಗಳು ಕೂಡ ಯಾವ ತೀರ್ಮಾನಗಳನ್ನು ಕೊಟ್ಟಿಲ್ಲ. ನಾನು 80ರಿಂದ ಕೆಲವು ಆಯೋಗಗಳ ನೋಡ್ತಾ ಇದ್ದೀವಿ. ಅವೆಲ್ಲ ಹೆಂಗಾಗಿದ್ದಾವೆ ಅಂದರೆ ಒಂಥರ ನಿರಾಶ್ರಿತರ ತಾಣಗಳು. ಅವು ಯಾರೋ ಒಬ್ಬ ಜಡ್ಜನ್ನ ನೇಮಕ ಮಾಡ್ತಾರೆ, ಅವರೊಂದು 6-7 ವರ್ಷ ಚೆನ್ನಾಗಿ ಸರ್ಕಾರದ ಸಾರ್ವಜನಿಕ ತೆರಿಗೆಯನ್ನು ಬಳಸ್ಕೊಂಡು ಆರಾಮಾಗಿರ್ತಾರೆ. ಕೊನೆಯಲ್ಲಿ ಯಾವ ರಿಸಲ್ಟು ಕೂಡ ಇಲ್ಲ. ಕಳ್ಳಬಟ್ಟಿ ದುರಂತವನ್ನು ನಾನು 82ನಲ್ಲಿ ನೋಡಿದ್ದೀನಿ. ಸುಮಾರು 400-500 ಜನ ಹುಳುಗಳ ಥರ ಸತ್ತೋದ್ರು ಜನ ಕಳ್ಳಬಟ್ಟಿ ಕುಡಿದು. ಯಾವುದೂ ಆಗಲಿಲ್ಲ. ಕುದೂರು ಕಮಿಷನ್ ಆಯಿತು, ಏನೂ ಬಂದಿಲ್ಲ ಹೊರಗಡೆ. ರೈತರ ಮೇಲೆ ನಡೆದಂಥ ರೈತ ಮೇಲೆ ಪೊಲೀಸರ ಒಂದು ಏನು ದೌರ್ಜನ್ಯ ಆಗಿ ರೈತರು ಸತ್ತರು, ಯಾವುದೂ ಕೂಡ ಹೊರಗಡೆ ಬಂದಿಲ್ಲ. ಅಂದರೆ ಆ ತಕ್ಷಣಕ್ಕೆ ಸರ್ಕಾರ ಏನೋ ಒಂದಷ್ಟು ಕಣ್ಣೊರೆಸೋದಕ್ಕೆ ಒಂದು ಆಯೋಗವನ್ನು ಅಥವಾ ಏಕ ವ್ಯಕ್ತಿ ಆಯೋಗಗಳನ್ನು, ಜಡ್ಜ್ಗಳನ್ನು ನೇಮಕ ಮಾಡ್ತಾರೆ. ಅದನ್ನು ಅಲ್ಲಿಗೆ ಕೈ ಬಿಡ್ತಾರೆ. ಅದಕ್ಕೆ ಸರ್ಕಾರಕ್ಕೆ ಪೂರಕವಾದಂಥ ಕೆಲವು ನಿರ್ಧಾರಗಳು ಬರ್ತವೆ. ಇದರಿಂದ ಏನು ಬೆನಿಫಿಟ್ ಆಗ್ತಾ ಇದೆ ಅನ್ನುವಂಥದ್ದು. ಈ ಗುಂಪು ಹತ್ಯೆ ಅನ್ನುವಂಥದ್ದು ಎಲ್ಲಿಂದ ಆರಂಭ ಆಯಿತು? ಇದು ಕರ್ನಾಟಕಕ್ಕೆ ಹೊಸದು. ಇದು ಯಾವತ್ತೂ ನಾವು ಗುಂಪು ಹತ್ಯೆ ಅಂತ ಕೇಳೇ ಇರಲಿಲ್ಲ. ಇದು UP ಮಾಡೆಲ್, ಇದು ಗುಜರಾತ್ ಮಾಡೆಲ್. ಈ ಮಾಡೆಲ್ಗಳಂತವ್ರು ಹೇಳ್ತಿದ್ದಾರಲ್ಲ, ಇವೆಲ್ಲ ಕೂಡ ಈಗ ನೋಡಿ, ಶೆಡ್ಯೂಲ್ ಕಾಸ್ಟ್ನವ್ರನ್ನ, ಹೆಣ್ಣು ಮಕ್ಕಳನ್ನು,
ದಮನಿತ ಸಮುದಾಯಗಳನ್ನು ಕೊಲ್ಲೋದು ಅಂದರೆ ತುಂಬ ಸುಲಭ. ಗುಂಪಾಗಿ ಹೋಗೋದು, ಒಡೆದು ಸಾಯಿಸೋದು. ಎಷ್ಟು ಯಾವ್ಯಾವ ರೀತಿಯಲ್ಲಿ ಗುಂಪು ನಿಮ್ಗೆ ಗೊತ್ತಿದೆ. ಕುದುರೆ ಹತ್ತಿದ್ರೆ ಸಾಯಿಸ್ತಾರೆ, ವಾಚ್ ಕಟ್ಟಿದ್ರೆ ಸಾಯಿಸ್ತಾರೆ, ಮದುವೆ ಮೆರವಣಿಗೆ ಹೋದರೆ ಸಾಯಿಸ್ತಾರೆ. ಒಟ್ಟಲ್ಲಿ ಇದು ಒಂದು ರೀತಿಯ ಸೈಕಲಾಜಿಕಲ್ಲು ಏನಂತೀವಿ ನಾವು, ಸಮಾಜದ ಒಳಗಡೆ ಈ ಥರದ ಒಂದು ಭಾವನೆಯನ್ನು ಈ ಕೋಮು ವ್ಯಾಧಿಗಳು ಇವತ್ತು ಹರಡ್ತಾ ಇದ್ದಾರೆ. ಇದು ಕರ್ನಾಟಕಕ್ಕೂ ಪ್ರವೇಶ ಆಗಿದೆ. ಹಿಂದೆನೂ ಕೂಡ ಕರ್ನಾಟಕ ಕಳೆದ ಸರ್ಕಾರದ ಅವಧಿಯಲ್ಲಿ ಎಷ್ಟೆಲ್ಲ ಹಿಂಸೆಯನ್ನು ಅನುಭವಿಸ್ತು ಅನ್ನೋದು ನಮಗೆ ಗೊತ್ತಿದೆ. ಅಲ್ಲಿ ಯಾವುದು ಕಲ್ಲಂಗಡಿ ಮರವನ್ನು ಎತ್ತಿ ಬಿಸಾಕೋದು, ಕಲ್ಲಂಗಡಿ ಅಂಗಡಿಗಳನ್ನು ಹೊಡೆದಾಕೋದು, ಅಲ್ಲಿ ಜಾತ್ರೆಗಳಿಗೆ ಇವರು ಬರಬಾರ್ದು ಅಂತ ಹೇಳೋದು. ಸೊ ಎಲ್ಲಿ ಸೌಹಾರ್ದತೆ ಇದೆ? ಇದು ಸ್ವಲ್ಪ ನಾನು ಇದು ಬೇರೆ ರೀತಿ ಯೋಚನೆ ಹೇಳಕ್ಕೆ ಹೊರಡ್ತೀನಿ. ಇದು ಪೂರಕವಾಗಿಯೇ ಅಂತ ತಾವು ಭಾವಿಸ್ಕೋಬೇಕು. ವಿಶೇಷವಾಗಿ ಮಾಧ್ಯಮಗಳು ಈಗ ಏನಾಗಿದ್ದಾವೆ ಅನ್ನೋದು ನಿಮಗೆ ಗೊತ್ತಿದೆ. ಮಾಧ್ಯಮಗಳು ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವರೇ ತೀರ್ಪು ಕೊಟ್ಬಿಡ್ತಾರೆ. ಅವತ್ತು ಸಂಜೆಗೆ ಅವರಿಂದನೇ ಒಂದು ನ್ಯಾಯ ತೀರ್ಪು ಬಂದ್ಬಿಡುತ್ತೆ. ಇಂಥವರೇ ಕೊಲೆ ಮಾಡಿದ್ರು, ಇವರೇ ಕಾರಣ ಅಂತ ಹೇಳಿ ಇವರೇ ಜಡ್ಜ್ಮೆಂಟನ್ನು ಕೊಡುವಂಥ ಸ್ಥಿತಿಗೆ ಇವತ್ತು ನಮ್ಮ ಈ ಪೂರ್ವಗ್ರಹ ಪೀಡಿತ ಮಾಧ್ಯಮಗಳು ಬಂದ್ಬಿಟ್ಟಿದ್ದಾರೆ. ಇದರಲ್ಲೂ ಅಷ್ಟೇನೇನೆ ಅಲ್ಲ, ಒಬ್ಬ ಮನುಷ್ಯ ಅಲ್ಲಿ ಸಾವು ಬದುಕಿನ ನಡುವೆ ಸತ್ತು ಬಿದ್ದಿದ್ದಾನೆ, ಅವನ್ನ ನೋಡುವಷ್ಟು ಮಾನವೀಯ ಅಂತಃಕರಣ ಇಲ್ಲ ಇವರಿಗೆ. ಹೋಗಿ ಕ್ರಿಕೆಟ್ ಆಡ್ತಾರೆ ಅಂದರೆ ಅಲ್ಲಿ ಈ ಸಮಾಜ ಇನ್ನು ಎಂಥ ಘೋರ ವ್ಯವಸ್ಥೆಗೆ ಹೋಗಿದೆ. ಇದು ಕನಿಷ್ಠ ಅಲ್ಲಿ ಸತ್ತು ಬಿದ್ದಿದ್ದಾನಲ್ಲ ಮನುಷ್ಯನ, ಏನಾಗಿದ್ದಾನೆ, ಅವನ ಜೀವ ಇದೆಯಾ ಇಲ್ಲವಾ, ಈ ಥರದ ಕರ್ನಾಟಕ ಅಥವಾ ಮಾನವ ಮನುಷ್ಯನ ಸಂಬಂಧಗಳು ಇಷ್ಟು ಹದಗೆಡ್ತಾ ಇದ್ದಾವೆ ಅನ್ನೋದನ್ನು ಊಹೆ ಮಾಡಿಕೊಳ್ಳೋಕ್ಕೂ ನಾವಾಗೋದಿಲ್ಲ. ಸೊ ಈಗ ಮೊನ್ನೆ ಎಮರ್ಜೆನ್ಸಿ ಏನೋ ಆಯಿತು, 50 ವರ್ಷ ಆಗಿದೆ. ಕೇಂದ್ರ ಸರ್ಕಾರ ಸಂವಿಧಾನ ಹತ್ಯಾ ವಿರೋಧಿ ದಿವಸ ಅಂತ ಪಾಪ ಎಲ್ಲ ಕಡೆ ಮಾಡ್ತಾವ್ರೆ. ಸಂವಿಧಾನದ ಬಗ್ಗೆ ಅವರಿಗೆ ತುಂಬ ಈಗ ಕಳಕಳಿ ಬಂದ್ಬಿಟ್ಟಿದೆ. ನಾವು ಹೇಳ್ತೀವಿ, ಕಳೆದ 11 ವರ್ಷಗಳಲ್ಲಿ ಸಂವಿಧಾನ ಜಾರಿಯಲ್ಲಿದೆಯಾ? ಇಲ್ಲಿ UAPA ಮೇಲೆ ಎಷ್ಟು ಜನರನ್ನ ನೀವು ಒಳಗಡೆ ಹಾಕಿದ್ದೀರಿ? ಅವರೆಲ್ಲ ಯಾರು? ಆದಿವಾಸಿಗಳ ಬಗ್ಗೆ, ದಲಿತರ ಬಗ್ಗೆ, ದುಡಿಯುವ ಜನರ ಬಗ್ಗೆ, ದಮನಿತರ ಬಗ್ಗೆ ಹೋರಾಟ ಮಾಡ್ತಾ ಇದ್ದವರು. ಫಾದರ್ ಸ್ಟ್ಯಾನ್ಲೆ ಅಂತವರು, ಭಾರದ್ವಾಜ್ ಅಂತ ಆ ಹೆಣ್ಣು ಮಗಳು, ಆ ಅಮ್ಮ ಹೋರಾಟ ಮಾಡ್ತಾ ಇದ್ದಂಥವ್ರು. ಇಂಥವ್ರನ್ನೆಲ್ಲ ತಗೊಂಡೋಗಿ ನೀವು ಜೈಲಲ್ಲಿಟ್ಟು ಕಳೆದ 6 ವರ್ಷಗಳಿಂದ ನಮ್ಮ JNU ಇವರು ಸ್ಟೂಡೆಂಟು ಉಮರ್ ಖಾಲಿದ್ ಅವರು ಇದ್ದಾರೆ. ಇದು ಏನು, ಇದು ಯಾವ ಹತ್ಯಾ ದಿವಸ? ಇದನ್ನು ಕೇಳಬೇಕಲ್ವಾ? ಒಂದು ಸಮುದಾಯವನ್ನು ಧ್ರುವೀಕರಣ ಮಾಡಿಕೊಂಡು ಅವರ ವಿರುದ್ಧ ಇಡೀ ಸಮಾಜವನ್ನು ಈಗ ಹೊಸದಾಗಿ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮಾತೆತ್ತಿದ್ರೆ ಇದನ್ನು ತಗೊಂಡ್ಬರ್ತಾರೆ. ಸೊ ಯಾವ ದೇಶ ಅದು ಅಲ್ಲಿ ಬಡತನ, ಹಸಿವು, ಅವಮಾನಗಳು ಅನುಭವಿಸುವಂಥ ಅತ್ಯಂತ ಕೆಟ್ಟ ಸ್ಥಿತಿ. ಅವರವರೇ ಬಾಂಬ್ಗಳು ಹಾಕ್ಕೊಂಡು ಪಾಪ ಸ್ಕೂಲ್ಗಳ ಮೇಲೆ ಬಾಂಬ್ಗಳು ಹಾಕಿ ಮಕ್ಕಳನ್ನು ಸಾಯಿಸ್ತಾವ್ರೆ ಅಲ್ಲಿನವರು, ಅಲ್ಲಿನ ಕೆಲವು ಭಯೋತ್ಪಾದಕ ಸಂಘಟನೆಗಳು. ಅದನ್ನು ನಾವು ಮಾಡೆಲ್ಲಾಗಿ ತಗೊಳಕ್ಕಾಗತ್ತ? ಭಾರತ ಯಾವತ್ತೂ ಸಾಧ್ಯ ಇಲ್ಲ. ಆದರೆ ಅದರಿಂದ ಇವತ್ತು ನಾವು ಏನು ನಂಬ್ಕೊಂಡಿದ್ವಿ, ಸರ್ಕಾರ, ಈ ಸರ್ಕಾರನಾದರೂ ಕನಿಷ್ಠ ಪಕ್ಷ ಸಂವಿಧಾನಕ್ಕೆ ಬೆಲೆ ಕೊಡುತ್ತೆ, ಒಂದು ಸೌಹಾರ್ದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಅಂತ ನಾವು ಭಾವಿಸಿದ್ರೆ, ನಮ್ಮ ಮಂತ್ರಿಗಳೇ ಅವ್ರಿಗಿನ್ನ ಮುಂದೆ ಸ್ಟೇಟ್ಮೆಂಟ್ಗಳು ಕೊಟ್ಟು ಬಿಡ್ತಾರೆ. ಇದು ತುಂಬ ದುರಂತದ ಸ್ಥಿತಿ. ಇದು ಅವ್ರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನು ನಮಗೆ ಗೊತ್ತಾಗೋದಿಲ್ಲ. ನಮಗೆ ಮತ್ತೆ ರೆಕ್ಟಿಫಿಕೇಶನ್ ಮಾಡ್ಕೊಳ್ತಾ ಇರ್ತಾರೆ ಅವರು. 2-3 ಘಟನೆಗಳಲ್ಲಿ ಹಿಂಗೆ ಆಗಿದೆ. ಇವತ್ತಿಗೂ ನೋಡಿ, ಇದರಲ್ಲಿ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ನೇಮಕ ಮಾಡಿಲ್ಲ ಅಂತ ಹೇಳಿ ನಮ್ಮ ಸಂಶೋಧನಾ ತಂಡ ಹೇಳ್ತಾ ಇದೆ. 2 ತಿಂಗಳಾದರೂ ಕೂಡ ಕನಿಷ್ಠ ಅದನ್ನು ಒಂದು ಇನ್ವೆಸ್ಟಿಗೇಷನ್ CIDಗೋ ಅಥವಾ SITಗೋ ಕೊಡಬೇಕಾಯಿತು, ಇವತ್ತಿಗೂ ಕೊಟ್ಟಿಲ್ಲ. ಮೊನ್ನೆ ನಾವು ಕತ್ರಘಟ್ಟದಲ್ಲಿ ದಲಿತ ಯುವಕನ ಹತ್ಯೆ ಬಗ್ಗೆ ಅಷ್ಟು ದೊಡ್ಡ ಹೋರಾಟ ಮಾಡಿ ಎಲ್ಲ ಆದಮೇಲೆ ಈಗ ಅದನ್ನು CIDಗೆ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರ ಏನು ಅದಕ್ಕೆ ಯಾವುದೇ ರೀತಿಯಲ್ಲಿ ಈ ರೀತಿಯ ಘಟನೆಗಳಾದಾಗ ಇದನ್ನು
ಹೇಗೆ ನಿಗ್ರಹ ಮಾಡಬೇಕು, ಏನು ಕ್ರಮಗಳು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಗೊತ್ತಾಗೋದಿಲ್ವಾ? ಎಲ್ಲದಕ್ಕೂ ಚಳವಳಿಗಳು, ಜನ ಚಳವಳಿಗಳು, ಈ ರೀತಿಯ ಹೋರಾಟಗಳಾದ್ರೇ ಮಾಡಬೇಕು ಅನ್ನೋದಿದೆಯಾ? ಇದು ತುಂಬ ನಾವು ಏನು ನಮ್ಮ ಈ ಸರ್ಕಾರದ ಬಗ್ಗೆ ಭರವಸೆ ಇಟ್ಕೊಂಡಿದ್ವಿ, ಆ ಭರವಸೆ ಅದು ತುಂಬ ನಮಗೆಲ್ಲ ಒಂದು ರೀತಿಯಲ್ಲಿ ವಿಷಾದವನ್ನು ತರ್ತಾ ಇದೆ ಇವತ್ತು. ಸೊ ಹಾಗಾಗಿ ಇವತ್ತು ಈ ವರದಿ ಏನಿದೆ, ಈ ವರದಿಯಲ್ಲಿ ಅನೇಕ ರೀತಿಯ ಸಲಹೆಗಳು ಕೂಡ ನಮ್ಮ ಸತ್ಯಶೋಧನಾ ತಂಡ ಕೊಟ್ಟಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇದನ್ನು ಸಂಬಂಧಪಟ್ಟಂತಹ ಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದಲ್ಲಿ ಯಾರಿದ್ದಾರೆ, ಅಲ್ಲಿನ ಉಸ್ತುವಾರಿ ಮಂತ್ರಿ ಗುಂಡೂರಾವ್ ಅವರು ಎಷ್ಟು ಕ್ಯಾಶುವಲ್ ಆಗಿದ್ದಾರೆ ಅಂದರೆ ಅವ್ರಿಗೆ ಇದೆಲ್ಲ ಏನೂ ಅನ್ನಿಸ್ತಾ ಇಲ್ಲ ಅವರಿಗೆ. ಈಗ ನೋಡಿ, ಅಲ್ಲಿ ಯಾರೋ ಒಬ್ಬ ರೌಡಿ ಶೀಟರ್ ಸತ್ತ ಅಂದರೆ ಅವನದೇನೋ ಆಯಿತು, ಅದು ಒಂದು ಕೊಲೆ ಅಂತಲೇ ಪರಿಗಣಿಸೋಣ, ಕೊಲೆ ಅಂತಲೇ ಹೇಳ್ಬೇಕು ನಾವು. ಅದರಲ್ಲಿ ಯಾವ ಮುಜುಗರನೂ ಇಲ್ಲ ಅಥವಾ ಏನು ಸತ್ಯವನ್ನು ಮುಚ್ಚಿಡಾಗುತ್ತೆ. ಅದೇ NIA ಡೈರೆಕ್ಟಾಗಿ ಹೋಗ್ಬಿಡುತ್ತೆ ಅಲ್ಲಿ. ಆದರೆ ಅಶ್ರಫ್ ಸತ್ತಾಗ ಅಥವಾ ಇನ್ನೊಬ್ಬ ಯಾರೋ ರೆಹಮಾನ್ ಸತ್ತಾಗ NIA ಪಾಪ ಸುಂಗೇನೇ ಇರುತ್ತೆ, ಅದಕ್ಕೇನೋ ಅನ್ಸೋದಿಲ್ಲ NIA. ಬಟ್ ಇಂಥ ಒಂದು ಧಾರ್ಮಿಕ ಅಲ್ಪಸ ಸಮುದಾಯದ ವ್ಯಕ್ತಿಗಳು ಅವ್ರಿಗೇನೋ ಅನ್ಯಾಯ ಆದಾಗ ಯಾಕೆ NIAಗೆ ಅದು ಒಂದು ಕೊಲೆ ಅನಿಸೋದಿಲ್ಲ? ಅಂದರೆ ಈ ರೀತಿಯ ಭಾವನೆಗಳು ಯಾಕಿದ್ದಾವೆ? ಇದು ತುಂಬ ನಾವು ಕೇಳ್ಕೊಳ್ಬೇಕಾದಂಥ ಪ್ರಶ್ನೆಗಳು. ಸೊ ಆ ಹಿನ್ನೆಲೆಯಲ್ಲಿ ಅಶ್ರಫ್ ಆಗಿರ್ಬೋದು, ಅಶ್ರಫನ ತಮ್ಮ ಲಾಸ್ಟಲ್ಲಿ ಒಂದು ಮಾತಾಡ್ತಾರೆ, ಜಬ್ಬರ್ ಅಂತನೋ ಏನೋ ಅನಿಸುತ್ತೆ. ಅವನು ಹೇಳ್ತಾನೆ, ನಮ್ಮ ಅಣ್ಣನಾಗೆ ಈ ಗುಂಪು ಹತ್ಯೆ ಇಲ್ಲೇ ನಿಲ್ಲಬೇಕು, ಇನ್ನು ಮುಂದೆ ಇದು ಯಾವುದೇ ಕಾರಣಕ್ಕೂ ಇನ್ನೊಂದು ಜೀವವನ್ನು ತೆಗೆಯುವ ಪ್ರಯತ್ನಗಳು ಆಗಬಾರ್ದು ಅನ್ನುವಂಥ ಅತ್ಯಂತ ಅವನು ಎಷ್ಟು ಹೃದಯ ವಿದ್ರವಕವಾಗಿ ಆ ಮಾತನ್ನು ಅವನು ಹೇಳ್ಕೊಳ್ತಾ ಇದ್ದಾನೆ. ಈ ರೀತಿ ಆ ಇಡೀ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿ ನೋಡಿದ್ರೆ ಈ ಧರ್ಮಸ್ಥಳದ ಮಂಜುನಾಥ ಇದ್ದಾನೆ, ಕೊಲ್ಲೂರು ಮೂಕಾಂಬಿಕೆ ಇದ್ದಾಳೆ, ಕದಿರಿನಲ್ಲಿ ಮಂಜುನಾಥ ಅವನೇ, ಇನ್ನು ಯಾವ್ಯಾವ ಬದ್ದಿದ್ದಾರೆ. ಯಾವ ದೇವರುಗಳು ಏನು ಪಾಪ ಸುಮ್ಮನೆ ಕೂತವು. ಈ ಗುಂಪು ಹತ್ಯೆಗಳು ನಡೀತಾನೆ ಇದ್ದಾವೆ. ಹಂಗೆ ಮಸೀದಿಗಳು ಕೂಡ ಇದ್ದಾವೆ, ದೊಡ್ಡ ಮಸೀದಿಗಳಿದ್ದಾವೆ, ದೊಡ್ಡ ಚರ್ಚ್ಗಳಿದ್ದಾವೆ, ಎಲ್ಲ ಇದ್ದಾವೆ. ಅದಕ್ಕೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇದು ತುಂಬ ಮನುಷ್ಯರು ಕೇಳ್ಕೊಳ್ಬೇಕಾದಂಥ ಪ್ರಶ್ನೆ. ಈ ಥರ ವರದಿಗಳು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಆಗ್ಬೋದು, ಅಥವಾ ನಾವು ಇದನ್ನು ಕೊಡ್ಬೋದು. ಇದ್ರ ಮೇಲೆ ಸರ್ಕಾರ ಎಷ್ಟು ಪರಿಣಾಮಕಾರಿಯಾಗಿ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ. ಆದರೆ ಒಂದು ನಾಗರಿಕ ಸರ್ಕಾರ ಅನ್ನುವಂಥದ್ದು ಇಂಥವುಗಳ ಬಗ್ಗೆ ಅತ್ಯಂತ ಕಳಕಳಿಯಿಂದ, ಕಾಳಜಿಯಿಂದ ಇದನ್ನು ನಿರ್ವಹಿಸಬೇಕಾಗತ್ತೆ. ಅದರಲ್ಲೂ ಕೂಡ ನಾವು ಏನು ಒಂದು ಸೆಕ್ಯುಲರ್ ಒಂದು ಸಮಾಜವಾದಿ ಹಿನ್ನೆಲೆ ಇಟ್ಕೊಂಡಿರುವಂಥ ಸರ್ಕಾರಗಳು ಈ ರಾಜ್ಯದಲ್ಲಿ, ದೇಶದಲ್ಲಿ ಇರಬೇಕು ಅಂತ ಬಯಸುವಂಥವರು ನಾವು. ಸೊ ಈ ರೀತಿಯ ಗುಂಪು ಹತ್ಯೆಗಳು ಮತ್ತೆ ಮರುಕಳಿಸುವಂಥದ್ದು ಅದು ನಾಗರಿಕ ಸಮಾಜಕ್ಕೆ, ಒಂದು ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ನಮ್ಮ ಈ ಸತ್ಯಶೋಧನಾ ತಂಡ ಕೊಟ್ಟಿರುವಂಥ ಈ ವರದಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಏನೋ ಒಂದು ಕಾಟಾಚಾರಕ್ಕೆ ಮಾಡಿದ್ದಂತಲ್ಲ, ಅದರಲ್ಲಿರುವಂಥ ರೆಕಮೆಂಡೇಷನ್ಸ್ಗಳು, ಈಗ ಏನು ಸುಪ್ರೀಂ ಕೋರ್ಟಿನ ತೀರ್ಪುಗಳಿದೋ ಅದೆಲ್ಲವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಏನು ಆಗಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಈ ಒಂದು ನಮ್ಮ ಸತ್ಯಶೋಧನಾ ತಂಡ ಹೇಳ್ತಾ ಇದೆ. ಈಗಾಗಲೇ ಸರ್ಕಾರ ಒಂದು ಕೋಮು ಸೌಹಾರ್ದ ಪಡೆ ಅಂತ ಇಟ್ಕೊಂಡಿದೆ. ಇದಕ್ಕೇನು ರಿಕ್ರೂಟ್ಮೆಂಟ್ಗಳಿಲ್ಲ, ಇರೋವನ್ನೇ ಮಾಡ್ತಾರೆ. ಅವ್ರಿಗೆ ಎಷ್ಟು ಪ್ರಾಮಾಣಿಕವಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇವತ್ತು ಪೊಲೀಸ್ ಒಳಗಡೆನೂ ಎಂತೆಂಥ ವ್ಯಕ್ತಿತ್ವಗಳಿದ್ದಾವೆ ಅನ್ನೋದು ನಮಗೆ ಗೊತ್ತಿರುವಂಥ ವಿಚಾರನೇ. ಅದನ್ನು ನಾನು ತುಂಬ ಗ್ರೌಂಡ್ ಲೆವೆಲಲ್ಲಿ ನಿಂತ್ಕೊಂಡು ನೋಡಿದ್ದೀನಿ. ದಲಿತ ಸಮುದಾಯಗಳ ಮೇಲೆ ಹಲ್ಲೆಗಳಾದಾಗ, ದೌರ್ಜನ್ಯಗಳಾದಾಗ ಪೊಲೀಸರು ಹೆಂಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದು ನಮಗೆಲ್ಲ ಚೆನ್ನಾಗಿ ಗೊತ್ತಿರುವಂಥದ್ದೇ. ಹೀಗಾಗಿ ವಿಶೇಷವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಗೃಹ ಮಂತ್ರಿಗಳು ಅವರು ಕೂಡ ಒಬ್ಬ ಶೋಷಿತ ಸಮುದಾಯಗಳಿಂದ ಬಂದಿರೋರು. ಇಂಥವುಗಳ ಬಗ್ಗೆ ಅವರು ವಿಶೇಷ ಕಾಳಜಿ ವಹಿಸಬೇಕು. ಅವರು ಕೂಡ ತುಂಬ ನಿರ್ಲಿಪ್ತರಾಗಿ ತುಂಬ ಕ್ಯಾಶುವಲ್ ಆಗಿರೋದು ಒಳ್ಳೆಯದು ಅಲ್ಲ. ಅದು
ಸಮಾಜಕ್ಕೆ ತಪ್ಪು ಸಂದೇಶಗಳನ್ನು ಇದು ರವಾನಿಸುತ್ತೆ. ಅದರಿಂದ ನಾನು ಗೃಹ ಸಚಿವರಲ್ಲಿ ಮನವಿ ಮಾಡ್ತೇನೆ, ಇಂಥ ಘಟನೆಗಳಾದಾಗ ನೀವು ತಕ್ಷಣ ಅದರ ಬಗ್ಗೆ ಗಂಭೀರವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ನೋಡಿ, ಕತ್ತರಘಟ್ಟಕ್ಕೆ ಇನ್ನೂ ಹೋಗಲಿಲ್ಲ ನಮ್ಮ ಮಂತ್ರಿಗಳು. ಈ ಥರದ ಪ್ರಕರಣಗಳಾಗಿದ್ದಾವೆ. ಅವರು ಹೋದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಅಲ್ಲ, ಅಲ್ಲಿ ಹೋಗೋದ್ರ ಮೂಲಕ ಸಮುದಾಯಗಳಿಗೆ ಒಂದು ರೀತಿಯ ವಿಶ್ವಾಸ ಮೂಡುತ್ತೆ, ಒಂದು ಸರ್ಕಾರದ ಮಿಷನರಿ ಬಗ್ಗೆ ಒಂದು ವಿಶ್ವಾಸ ಮೂಡುತ್ತೆ ಹೊರತು ಏನೋ ಆಗುತ್ತೆ ಅನ್ನೋವಂಥದ್ದಲ್ಲ ಇಲ್ಲಿ. ಅದರಿಂದ ವಿಶೇಷವಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಇದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಈ ವರದಿಯನ್ನು ಏನೋ ಎಲ್ಲ ವರದಿಗಳನ್ನೋ ರೀತಿಯಲ್ಲಿ ಇದನ್ನು ಪರಿಗಣಿಸಬಾರದು ಅನ್ನುವಂಥ ಮಾತನ್ನು ಇದರ ಮೂಲಕ ನಾನು ತಮ್ಮ ಮೂಲಕ ಮಾಧ್ಯಮಗಳ ಮೂಲಕ ಸರ್ಕಾರವನ್ನು ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಜಬ್ಬರ್ ಹೇಳುವ ರೀತಿಯಲ್ಲಿ ಇನ್ನು ಮುಂದೆ ಯಾವುದೇ ಮನುಷ್ಯ ಜೀವಗಳು ಅಲ್ಲಿ ಬಲಿಯಾಗಬಾರ್ದು, ಗುಂಪು ತಳಿತಗಳು, ಗುಂಪು ಕೊಲೆಗಳು ಆಗಬಾರ್ದು ಅನ್ನುವಂಥ ಆತನ ಒಂದು ಹೃದಯ, ಒಂದು ಆಳವಾದ ನೋವಿನ ನುಡಿಗಳಿಗೆ ಸರ್ಕಾರ ಅದನ್ನು ಕೇಳಿಸ್ಕೋಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಮತ್ತೊಬ್ಬರು ನಮ್ಮ ವಿನಯ್ ಅವರು ಮಾತಾಡ್ತಾರೆ. ಅದಾದಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವ ಪ್ರಯತ್ನವನ್ನು ನಮ್ಮ ಎಲ್ಲ ಸತ್ಯಶೋಧನಾ ಸಂಬಂಧಪಟ್ಟಂಥವರು ಅದರ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. My perspective about the case, if we have to look at the situation of minorities in the last couple of years in the country, it has been quite grim, and the sad state of affairs has just displays the sad state of affairs of how vulnerable, particularly minority communities, ಅದರಲ್ಲೂ within the minority community, Muslim community ಯಾವ ರೀತಿ ವಲ್ನರಬಲ್ ಸಿಚುವೇಶನಲ್ಲಿ ಒಂದು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಲಿ ಅಥವಾ ಒಂದು ಸ್ಟೇಟ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ, how they have pushed minority communities, particularly the Muslim community, pushing them into margins is extremely disappointing. And most importantly, in the last couple of years, we have seen the rise of hate speech, hate crime against the Muslim community. ಅದು ಆನ್ಲೈನಲ್ಲಿ ಇರ್ಬೋದು ಅಥವಾ ಆ್ಯಕ್ಚುಯಲ್ ವೈಲೆನ್ಸ್ ಇರ್ಬೋದು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡಿಜಿಟಲ್ ಸ್ಪೇಸಸ್, ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಮೀಡಿಯಾದಲ್ಲಿರ್ಬೋದು, there is a lot of dissemination of fake news, misinformation, disinformation, and this has translated into violence, real violence against Muslim community on the ground. And ಇದ್ರ ಬಗ್ಗೆ ಡೇಟಾ ಬಗ್ಗೆ ಮಾತಾಡಬೇಕಾದ್ರೆ ಬಹಳಷ್ಟು ಥಿಂಕ್ ಟ್ಯಾಂಕ್ಸ್ ಇರ್ಬೋದು, ರಿಸರ್ಚ್ ಫೋರಮ್ಸ್ ಇರ್ಬೋದು, ಬಹಳಷ್ಟು ಡೇಟಾ ಇದೆ. ಆ್ಯಂಡ್ ಅಕಾರ್ಡಿಂಗ್ ಟು ಅ ಕಪಲ್ ಆಫ್ ಡೇಟಾ ಇನ್ ದ ಲಾಸ್ಟ್ 2024 ಅಲ್ಲಿ there has been 84% increase in hate crimes against Muslim communities. ಅದರ ಜೊತೆಗೆ ಅನ್ಫಾರ್ಚುನೇಟ್ಲಿ ನ್ಯಾಷನಲ್ ಕ್ರೈಮ್ ಬ್ಯೂರೋ ರಿಪೋರ್ಟ್ NCRB ಅವರು 2017 ಇಂದ they have stopped tracking religious violence against particularly minority groups. And ಒಂದು ಇಂಟರ್ನ್ಯಾಷನಲ್ ಫೋರಮ್ ಎಕ್ಸ್ಪರ್ಟ್ ಆಗಿ ನಾನು ಮಾತಾಡಬೇಕಾದ್ರೆ, ಇಂಡಿಯಾ ಈಸ್ ಅ ಸಿಗ್ನೇಟರಿ ಟು International Convention on Elimination of Racial Discrimination, International Covenant on Economic, Social and Cultural Rights, and as a signatory, as a state, on the responsibility and one of the responsibilities is also to protect minority communities, and as all of us are equal before the state, before the constitution. Likewise, Muslim community is as equal, and they should be treated, in a right perspective. So despite international ಬೇರೆ ರೀತಿಯ ಇಂಟರ್ನ್ಯಾಷನಲ್ ಲಾಸ್ಗೆ ಸಿಗ್ನೇಟರಿ ಆಗಿದ್ರೂ ಕೂಡ ಒಂದು ರೀತಿಯ ಒಂದು ನೆಗ್ಲಿಜೆನ್ಸ್ ಇದೆ ಅಂತ ಹೇಳಕ್ ಬಯಸ್ತೀನಿ. ಅದ್ರ ಜೊತೆಗೆ ಟೈಮ್ ಅಂಡ್ ಅಗೇನ್ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಡಿಸಗ್ರಿಗೇಟೆಡ್ ಡೇಟಾ ಬೇಸ್ಡ್ ಆನ್ ಹೇಟ್ ಸ್ಪೀಚ್, ಹೇಟ್ ಕ್ರೈಮ್, ಅದರಲ್ಲೂ ಬೇಸ್ಡ್ ಆನ್ ರೇಷಿಯಲ್ ಅಂಡ್ ಎಥ್ನಿಕ್ ಮೈನಾರಿಟೀಸ್ ಕಮ್ಯುನಿಟಿ ಅಂತ ಬಹಳ ಎಕ್ಸ್ಪರ್ಟ್ಸ್ ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಅನ್ಫಾರ್ಚುನೇಟ್ಲಿ ಡೆಫಿನೇಷನ್, ಮಾಬ್ ಲಿಂಚಿಂಗ್ ಅನ್ನೋ ಡೆಫಿನೇಷನ್ ಕ್ಲಾರಿಟಿ ಇಲ್ಲ ಅಂತ ತುಂಬ ಇರ್ಯಾಷನಲ್ ರೀಸನ್ಸ್ ಕೊಟ್ಟು ರಿಲಿಜಿಯಸ್ ವೈಲೆನ್ಸ್ ಅಗೇನ್ಸ್ಟ್ ಮೈನಾರಿಟೀಸ್, ಮಾಬ್ ಲಿಂಚಿಂಗ್ ಇರ್ಬೋದು, ಇದನ್ನು ಟ್ರ್ಯಾಕ್ ಮಾಡೋದು ನಿಲ್ಲಿಸಿರೋದು ಇಟ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಡಿಸಪಾಯಿಂಟಿಂಗ್ ಫ್ಯಾಕ್ಟ್. ಆ್ಯಂಡ್ ಕನ್ಸಿಡರಿಂಗ್ ಹ್ಯಾವಿಂಗ್ ಒನ್ ಆಫ್ ದ ಪ್ರೋಗ್ರೆಸಿವ್ legislations and constitution in the country,
ಒಂದು ಸಮುದಾಯ, ಒಂದು ತಳ ಸಮುದಾಯ ಇರ್ಬೋದು ಅಥವಾ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಕಮ್ಯುನಿಟಿ ಬಗ್ಗೆ ಮಾತಾಡಬೇಕಾದ್ರೆ ಎಸ್ಪೆಷಲಿ ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಯಾವ ರೀತಿ ಕಮ್ಯುನಿಟಿನ ಒಂದು ಕಮ್ಯುನಲ್ ಕಲರ್ ಕೊಟ್ಟಿದ್ದಾರೆ, ಅದು ಬಹಳ ಸಮಥಿಂಗ್ ದಟ್ ಇಸ್ ವೆರಿ ವೆರಿ ಕನ್ಸರ್ನಿಂಗ್. ಅದರಲ್ಲೂ ಮೀಡಿಯಾ ಅವರು ಬಹಳಷ್ಟು ಮೇನ್ ಸ್ಟ್ರೀಮ್ ಮೀಡಿಯಾ ಅವರು ದೇ ಹ್ಯಾವ್ ಬೀನ್ ಎಕ್ಸ್ಟ್ರೀಮ್ಲಿ ಇರ್ರೆಸ್ಪಾನ್ಸಿಬಲ್ ಇನ್ ರಿಪೋರ್ಟಿಂಗ್ ಇಶ್ಯೂಸ್ and they have played a very very strong role in communalizing these issues, including that of Mohammad Ashraf. And today ನಾವು ಒಂದು ಪ್ರೋಗ್ರೆಸಿವ್ ಸರ್ಕಲ್ ಇಂದ ಬಂದು ಇಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ರಿಸರ್ಚರ್ಸ್ ಇದ್ದಾರೆ. ಬಹಳಷ್ಟು ನಾವು ನೋಡಿ ನಮಗೆ ಇಟ್ ಈಸ್ ವೆರಿ ಡಿಸಪಾಯಿಂಟಿಂಗ್ ಟು ಸಿ ಟೈಮ್ ಅಂಡ್ ಅಗೇನ್ how the law enforcement agencies have been responding. And in this case it is a classic case where law enforcement agencies have showed their complete apathy. And ಅದು ನೀವು ಕೇಸಲ್ಲಿ ಒಂದು FIR ಆಗದಿರೇ ಇರೋದಿರ್ಬೋದು, ಅದನ್ನ ಕಂಪ್ಲೀಟ್ ಒಂದು ವೈಲೆಂಟ್ ಮಾಬ್ ಲಿಂಚಿಂಗ್ ಕೇಸ್ ಅಂತ ಅದನ್ನ ಡಿಸ್ರಿಗಾರ್ಡ್ ಮಾಡಿರ್ಬೋದು. ಆ್ಯಂಡ್ ದೀಸ್ ಆರ್ ಆಫೀಸರ್ಸ್ who are high ranked officers who have completely shown that apathy towards this particular case. And this case also very clearly reflects the bias that the law enforcement agencies have towards the Muslim community and towards the marginalized communities in the country. And adakoskara it is an attempt not just to make sure that in the cases na tumba serious agi tagobeku annadu, but the state should also make sure that there should be preventive measures. ಇಂಥ ಕೇಸುಗಳು ನಡಿಬಾರ್ದು ಅನ್ನೋದು ಬಹಳ ಮುಖ್ಯ. ನಡೆದ್ಬಿಟ್ಟಾದ್ಮೇಲೆ ಆ ಕೇಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡೋದಕ್ಕಿಂತ ದೇರ್ ಶುಡ್ ಬಿ ಪ್ರಿವೆಂಟಿವ್ ಮೆಷರ್ಸ್ ದಟ್ ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಹ್ಯಾವ್ ಟು ಕಮ್ ಅಪ್ ವಿತ್. ಅನ್ಫಾರ್ಚುನೇಟ್ಲಿ ಮಾಬ್ ಲಿಂಚಿಂಗ್ ಬಗ್ಗೆ ಸೆಂಟ್ರಲ್ ಲಾ ಇಲ್ಲ. ಸ್ವಲ್ಪ ಸ್ಟೇಟ್ಸ್ ಇರ್ಬೋದು, ರಾಜಸ್ಥಾನ್, ಮಣಿಪುರ್, ವೆಸ್ಟ್ ಬೆಂಗಾಲ್ ಅವರು ದೇರ್ ಇಸ್ ಬಿನ್ ಅನ್ ಅಟೆಂಪ್ಟ್ to bring in anti-lynching legislations. There have been attempt to bring to curb fake news, misinformation, disinformation, which is appreciated by most of us, but unfortunately how effectively these legislations will be implemented is in question. So all we hope is that Ashraf gets justice in this case, and the state and the concerned departments and concerned ministries take note of this very seriously and make sure that there is such cases do not happen, and communities, particularly from the most vulnerable sections, are protected in the country. Thank you so much. ಈ ಪ್ರಕರಣ ಆದ ತಕ್ಷಣ ಪೊಲೀಸರು UDR ಮಾಡ್ತಾರೆ, ಎಲ್ಲರೂ ಹೇಳಿದಂಗೆ ನಂತರ ಮಾತ್ರ FIR ಮಾಡ್ತಾರೆ. ಆದರೆ ನಮ್ಮ ಗೃಹ ಸಚಿವರು ಒಂದು ಹೇಳಿಕೆ ಕೊಡ್ತಾರೆ, ಆತ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ದ ಅಂತ ವರದಿ ಇದೆ. ಒಂದು ಗೃಹ ಸಚಿವರಾಗಿ ಆ ಥರ ಒಂದು ಹೇಳಿಕೆ ಮಾಡಿರೋದ್ರಿಂದ ಇಡೀ ಒಂದು ಮಾಧ್ಯಮದ ಫೋಕಸ್ಸು ಆತ ಕೂಗ್ದ ಅನ್ನೋದ್ರ ಮೇಲೆ ಹೋಯ್ತೆ ಹೊರತು ಒಂದು ಮನುಷ್ಯನ ಜೀವ ಹೋಯಿತು ಅನ್ನೋದು ನೋಡಿಲ್ಲ. ಮತ್ತೆ ನಾವು ಇದು ಪೊಲೀಸ್ ವೈಫಲ್ಯ ಅಂತ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಯಾರು ಗೃಹ ಸಚಿವರನ್ನ ಬ್ರೀಫ್ ಮಾಡಿದಾರೋ ಅವರು ಸಹ ತಪ್ಪಾಗಿ ಬ್ರೀಫ್ ಮಾಡಿದ್ದಾರೆ. FIR ಅಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಇಲ್ಲ, ಅಥವಾ ಈ ವರದಿನಲ್ಲಿ ಈ ಪ್ರಕರಣದಲ್ಲಿ ಕಂಪ್ಲೇನೆಂಟ್ ದೀಪಕ್ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ, ಆ ದೂರಲ್ಲೂ ಸಹ ಪಾಕಿಸ್ತಾನ ಜಿಂದಾಬಾದ್ ಅಂತ ಇಲ್ಲ. ಆ ದೂರಲ್ಲಿ ದೀಪಕ್ ಅನ್ನೋದು ಏನ್ ಹೇಳಿದ್ದು, ಯಾರೋ ಒಬ್ಬ ಯುವಕ ಅಲ್ಲಿ ಓಡ್ಕೊಂಡ್ ಬಂದ, ಆತ ಮಾನಸಿಕವಾಗಿ ಅಸ್ವಸ್ಥ ಇದ್ದಂಗಿದ್ದ. ಅವನು ಓಡ್ಕೊಂಡ್ ಬಂದಾಗ ಬೇರೆಯವ್ರಿಗೆ ಕೇಳಿಸ್ತಂತೆ, ಅವನು ಏಕಾಏಕಿಯಾಗಿ ಪಾಕಿಸ್ತಾನ್ ಅಂತ ಕೂಗಿದ್ ಕೇಳಿಸ್ತಂತೆ. ಅಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಲ್ಲ. ದೂರಲ್ಲೂ ಹೇಳ್ತಾ ಇದ್ದಾನೆ, ಅವನು ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದಾಗ ಅನ್ಸ್ತಾ ಅವ್ನು ಪಾಕಿಸ್ತಾನ್ ಅಂತ ಕೂಗ್ದಂಗಿದ್ದ. ಅದಕ್ಕೆ ಮಿಕ್ಕಿರೋಗಿ ಹೋಗಿ ಅವನ್ನ ಬಿಡಬಾರ್ದು, ಅವನ್ನ ಹೊಡಿಬೇಕು ಅಂತ ಹೇಳಿ ಅವನ್ನ ಹೊಡೆದ್ರು. ಸೊ ನಾವು ಪ್ರಶ್ನೆ ಕೇಳಬೇಕು, ಎಲ್ಲೂ ದೂರಲ್ಲೂ ಇಲ್ಲ, FIR ಅಲ್ಲಿ ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ. ಮತ್ತೆ ಯಾರು ಗೃಹ ಸಚಿವರಿಗೆ ಬ್ರೀಫ್ ಮಾಡ್ತವ್ರು ಪೊಲೀಸ್ನವರು, ಯಾರ ಅಧಿಕಾರಿಗಳು? ಮತ್ತೆ ಮಾನ್ಯ ಹೇಳಿದಂಗೆ ಯಾರು ಪೊಲೀಸ್ ಅವರು ಸಸ್ಪೆಂಡ್ ಮಾಡಿದ್ದಾರೆ, 3 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಿದಾರಲ್ಲ, ಸಸ್ಪೆನ್ಷನ್ ಆರ್ಡರ್ ಬರೀತಾರೆ. ಆ ಲೋಕಲ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಇದು ಗುಂಪು ಹತ್ಯೆ ಅಂತ ಗೊತ್ತಿತ್ತು, ಆದ್ರೂ ಸಹ ಕಮಿಷನರ್ಗೆ ಹೇಳಿಲ್ಲ, DCP ಹೇಳಿಲ್ಲ. ಘಟನೆ ಆದ ದಿವಸನೇ DCP ಅಲ್ಲಿ ಹೋಗ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲೇ ಇದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಗೊತ್ತಿದ್ದು ಹಿಂಗೆ DCP ಹೇಳಿದೆ ಸರ್ ಗುಂಪು ಹತ್ಯೆ ಅಂತ. ಅಂದ್ರೆ ಬೆಂಗಳೂರಲ್ಲಿ ಸ್ಟ್ಯಾಂಪೀಡ್ ಆದಾಗ ತುಂಬಾ ಮೀಡಿಯಾ ಅಟೆನ್ಷನ್ ಇದ್ದು ಕಮಿಷನರ್ನೇ ಸಸ್ಪೆಂಡ್ ಮಾಡಿದ್ರು. ಅಲ್ಲಿ ಮಂಗಳೂರಲ್ಲಿ ಜಾಸ್ತಿ ಮೀಡಿಯಾ ಅಟೆನ್ಷನ್ ಇಲ್ಲದಿರೋದ್ರಿಂದ ಬರೀ ಕೆಲ ಹಂತದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ, ಮೇಲ್ಗಡೆ ಇರೋರ್ನ ಬಚಾವ್ ಮಾಡಿಸಿದ್ದಾರೆ, ಅನುಪಮ್ ಅಗರ್ವಾಲ್ ಅವ್ರನ್ನ ಬಚಾವ್ ಮಾಡಿಸಿದ್ದಾರೆ. ಒಂದು. ಎರಡನೇದು, ಘಟನೆ ಆದ್ಮೇಲೆ 6 ಜನಕ್ಕೆ ಬೇಲ್ ಸಿಕ್ಬಿಟ್ಟಿದೆ ಆಲ್ರೆಡಿ. ಈ ಬೇಲ್ ಸಿಕ್ಕಿದೆ ಅಂದ್ರೆ ಸರ್ಕಾರ ವೈಫಲ್ಯ.
3 ಜನಕ್ಕೆ ಯಾಕೆ ಬೇಲ್ ಸಿಕ್ತು ಅಂತ ಹೇಳಿದ್ರೆ FIR ಅಲ್ಲಿ ಅವ್ರ ಹೆಸರು ಹಾಕಿಲ್ಲ ಅಂತ ಹೇಳಿ ಬೇಲ್ ಸಿಕ್ತು. ಇನ್ 3 ಜನಕ್ಕೆ ಅವ್ರಿಗೂ ಕೊಟ್ಟಿದಾರಲ್ಲ ಅಂತ ಹೇಳಿ ಒಂದು ವೆಕೇಶನ್ ಬೆಂಚ್ ಅಲ್ಲಿ ಅವ್ರಿಗೆ ಬೇಲ್ ಸಿಕ್ಬಿಡುತ್ತೆ. ಅವ್ರಿಗೆ ಬೇಲ್ ಸಿಕ್ಕಿದೆ ಅಂದ್ರೆ ಅದಕ್ಕೆ ಹೊಣೆ ಸರ್ಕಾರ. ಇನ್ನೊಂದು 5 ಜನದ ರಿಜೆಕ್ಟ್ ಆಗಿದೆ ನಂತರ ಇನ್ನೂ 10 ಜನ ಬೇಲ್ ಹಾಕೊಂಡಿದ್ದಾರೆ. ಹೈಕೋರ್ಟ್ ಬೇರೆ ಬಂದಿದ್ದಾರೆ ಅವ್ರಿಗೆ ಬೇಲ್ ಬೇಕು ಅಂತ ಹೇಳಿ. ಇದೆಲ್ಲ ತಡಿಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಾವಡಿ ಸರ್ ಹೇಳ್ದಂಗೆ ಒಂದು ತನಿಖೆ, ಒಂದು CIDಗೆ ಅಥವಾ SIT ವಹಿಸಬೇಕಿತ್ತು, ಒಂದು SPP ಅಪಾಯಿಂಟ್ ಮಾಡಬೇಕಿತ್ತು. ಸರ್ಕಾರ ಪ್ರಾಸಿಕ್ಯೂಷನ್ ಬಗ್ಗೆ ನಿಗಾ ವಹಿಸ್ತಾ ಇಲ್ಲ. ಹಾಗಾಗಿ ಈ ವಿಷಯಗಳು ಆಗ್ತಾ ಇದೆ. ಮತ್ತೆ ಇನ್ನೊಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ ಅವ್ರು ಸೆಟಪ್ ಮಾಡಿದ್ರು. ಆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಏನಕ್ಕೆ, ಯಾರು ಮಾಡ್ತಾ ಇದ್ದಾರೆ, ಅದರಲ್ಲಿ ಅವ್ರ ಕೆಲಸ ಏನೋ ಗೊತ್ತಿಲ್ಲ. ಇರೋ ಪೊಲೀಸರು ಕೆಲಸ ಮಾಡ್ತಿಲ್ಲ ಸರಿಯಾಗಿ ಅಂತ ಹೇಳಿದ್ರೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಸರಿ ಕೆಲಸ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ ನಮ್ಗೆ? ಇಲ್ಲೂ FIR ಮಾಡಿಲ್ಲ. ಮತ್ತೆ ಮಾವಡಿ ಸರ್ ಹೇಳಿದ KR ಪೇಟೆ ಘಟನೆಯಲ್ಲಿ ಒಬ್ಬ ದಲಿತ ಯುವಕನ ಹತ್ಯೆ ಆದ್ರೂ ಸಹ ಪೊಲೀಸರು ಬೇಕು ಅಂತ ಅದನ್ನ ಆತ್ಮಹತ್ಯೆ ಅಂತ ಮಾಡಿದ್ದಾರೆ. ಅದು FIR ಅಲ್ಲಿ ಇವತ್ತಿಗೂ ಅದು ಸರಿ ಹೋಗಿಲ್ಲ. ಸೊ ಒಂದು ಬೇಸಿಕ್ ಪೊಲೀಸಿಂಗ್ ಸರಿ ಮಾಡ್ತಾ ಇಲ್ಲ ನೀವು. ಇನ್ ಸ್ಪೆಷಲ್ ಆಕ್ಷನ್ ಫೋರ್ಸ್ ಮಾಡಿದ್ರೆ ಏನ್ ಮಾಡ್ತೀರಾ? ಸೊ ಹಾಗಾಗಿ ಈ ಒಂದು ಸತ್ಯಶೋಧನಾ ವರದಿಯ ನೀವು ಶಿಫಾರಸ್ಗಳನ್ನ ನೋಡಿದ್ರೆ ಒಂದು ಸರ್ಕಾರಕ್ಕೆ ಏನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಥವಾ ಬೇರೆ ಏನೋ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ದ್ವೇಷನ ನಿಲ್ಲಿಸೋದಕ್ಕೆ ಎಲ್ಲ ಸಂಘಟನೆಗಳ ಒಂದು ಸಭೆ ಕರೀರಿ. ದಲಿತ ಸಂಘಟನೆಗಳಿರ್ಬೋದು, ಅಲ್ಪಸಂಖ್ಯಾತ ಸಂಘಟನೆಗಳಿರ್ಬೋದು, ಮಹಿಳಾ ಸಂಘಟನೆಗಳಿರ್ಬೋದು, ಯುವಜನರ ಸಂಘಟನೆ, ನೀವು ಎಲ್ಲರನ್ನೂ ಕರೆದು ಈ ದ್ವೇಷನ ತಡೆಯೋದು ಹೇಗೆ ಅಂತ ಕೇಳಿ. ಯಾಕಂದ್ರೆ ನಿಮ್ಗಂತೂ ತಡೆಯಕ್ ಆಗ್ತಾ ಇಲ್ಲ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾರಿಗೂ ಸಹ ದ್ವೇಷನ ತಡೆಯಕ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಜನರನ್ನ ಕೇಳಿ ನೀವು ದ್ವೇಷನ ತಡೆಯೋದು ಹೇಗೆ ಅಂತ. ಎರಡನೇದು, ಈ ಒಂದು ಶಾಂತಿ ಸಭೆಗಳು ಸಹ ಎಲ್ಲ ಕಡೆ ಆಗ್ಬೇಕಾಗಿದೆ. ಇವತ್ತು ಮಾನ್ಯವರು ಹೇಳಿದಂಗೆ ಒಬ್ಬರನ್ನ ಹೊಡೆದು ಸಾಯಿಸಿ ನಂತರ ಹೋಗಿ ಕ್ರಿಕೆಟ್ ಆಡ್ತೀವಿ ಅಂತ ಹೇಳಿದ್ರೆ ಆ ಮನಸ್ಥಿತಿಗೆ ಏನ್ ಮಾಡೋದು ನಾವು? ಯಾರೋ ಒಬ್ಬ ವ್ಯಕ್ತಿನ ಗಡಿಪಾರ್ ಮಾಡ್ಬೋದು ನಾವು, ಆ ಮನಸ್ಥಿತಿನ ಗಡಿಪಾರ್ ಮಾಡೋದು ಹೇಗೆ? ಸೊ ಹಾಗಾಗಿ ಸರ್ಕಾರ ಅಲ್ಲಿ ಅಟ್ಲೀಸ್ಟ್ ಯುವ ಜನರ ಮಧ್ಯೆ ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಧರ್ಮದ ಯುವ ಜನರು ಬೆಸೆದು ಬೇಕಾಗಿರೋ ಕೆಲಸಗಳು ಮುಂದೆ ತಗೊಂಡು ಹೋಗಂಗೆ ಮಾಡ್ಬೇಕಾಗಿದೆ. ಅದಕ್ಕೆ ಸರ್ಕಾರ ಅದಕ್ಕೆ ಗಮನ ಕೊಡ್ಬೇಕಾಗಿದೆ. ನಾವು ದಿನೇಶ್ ಗುಂಡೂರಾವ್ ಅವ್ರಿಗೂ ಪ್ರಶ್ನೆ ಮಾಡ್ಬೇಕು. ಉಸ್ತುವಾರಿ ಸಚಿವರಾಗಿ 2 ವರ್ಷದಿಂದ ದ್ವೇಷ ತಡೆಯಕ್ಕೆ ಏನ್ ಮಾಡಿದ್ದೀರಾ? ಈಗ ಒಂದು ಹೊಸ ಕಾನೂನು ತರ್ತಾರೆ ಅಂತ ಹೇಳ್ತಾ ಇದ್ದಾರೆ. ದ್ವೇಷ ಭಾಷಣ ಕಡಿವಾಣ ಹಾಕಕ್ಕೆ ಹೊಸ ಕಾನೂನು ತರ್ತಾ ಇದ್ದಾರೆ. ಆ ಕಾನೂನು ತರೋದ್ರಲ್ಲೂ ಸಹ ಯಾವ ಸಂಘ ಸಂಸ್ಥೆಗಳಿಗೂ ಕರೆದಿಲ್ಲ. ಯಾವ ತರ ಕಾನೂನು ಇರ್ಬೇಕು ಕೇಳಿಲ್ಲ. ಇರೋರ್ ಮೇಲೆ ಕೇಸ್ ಹಾಕಕ್ಕೆ ಭಯ ಪಡ್ತಾರೆ ಇವರು. ಆಲ್ರೆಡಿ ಮಂಗಳೂರಲ್ಲಿ ಶರಣ್ ಪಂಪಲ್ ಮೇಲೆ ಒಂದು ಕೇಸ್ ಹಾಕ್ತಾರೆ. ಅವನೇ ಹೇಳ್ತಾನೆ ಕೇಸ್ ಹಾಕಿದ್ರೆ ನಾನು ಸ್ಟೇಷನ್ ಬೇಲ್ ಪಡ್ಕೊಂಡು ಆಚೆ ಬರ್ತೀನಿ ಅಂತ ಹೇಳ್ತಾನೆ. ಹೋಗ್ತಾನೆ, ಸ್ಟೇಷನ್ ಬೇಲ್ ತಗೊಂತಾನೆ, ಆಚೆ ಬರ್ತಾನೆ. ಸೊ ಹಾಗಿದ್ಮೇಲೆ ಇರೋ ಕೆಲಸಗಳೇ ಸರಿಗೆ ಆಗ್ತಾ ಇಲ್ಲ. ನೀವು ಸ್ಪೆಷಲ್ ಆಕ್ಷನ್ ಫೋರ್ಸ್ ಏನ್ ಮಾಡ್ತೀರಾ? ಹೊಸ ಕಾನೂನು ಇಟ್ಕೊಂಡು ಏನ್ ಮಾಡ್ತೀರಾ? ಫಸ್ಟ್ ಜನಗಳನ್ನ ಕರೀರಿ, ಒಂದು ಸಭೆ ಮಾಡಿ, ನಂತರ ನೀವು ಯಾವ ತರ ಮಾಡ್ಬೋದು ಅಂತ ಜನನೇ ಹೇಳ್ತಾರೆ ನಿಮ್ಗೆ. ಸೊ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಬೇಕು ಅಂತ ಒಂದು ಈ ಶಿಫಾರಸ್ಗಳೇನಿದೆ ಅದನ್ನ ಮಾಡ್ಲೇಬೇಕಾಗುತ್ತೆ. ಎರಡನೇದು, ಹೇಟ್ ಸ್ಪೀಚ್ ಆದಾಗ, ಈ ತರ ಘಟನೆಗಳಾದಾಗ ಸರ್ಕಾರ ಒಂದು ಲೈವ್ ಆಗಿ ಒಂದು ಟ್ರ್ಯಾಕರ್ ಹಾಕಿ, ಎಲ್ಲ ಸ್ಟೇಷನ್ಗಳಲ್ಲಿ ಹಾಕಿ ಅಥವಾ ವೆಬ್ಸೈಟ್ ಅಲ್ಲಿ ಹಾಕಿ, ಎಷ್ಟು ಹೇಟ್ ಸ್ಪೀಚ್ ಪ್ರಕರಣ ದಾಖಲಿಸಿದೀವಿ ನಾವು. ನೆನ್ನೆ ಸಿದ್ದರಾಮಯ್ಯ ಅವರು ಪೊಲೀಸ್ ಅವರಿಗೆ ಹೇಳಿದ್ದಾರೆ, ಹೇಟ್ ಸ್ಪೀಚ್ ಕೇಸಲ್ಲಿ ನೀವು ಸುವ ಮೊಟ್ಟ FIR ಹಾಕಿ ಅಂತ. ಅದು CM ಹೇಳ್ಬೇಕಾಗಿರ್ಲಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಬಂದು 1.5 ವರ್ಷ ಆಯ್ತು. ಕರ್ನಾಟಕ ಪೊಲೀಸ್ ಗೊತ್ತಿಲ್ವಾ? ಸೊ ಹಾಗಾಗಿ ಈ ಸುಪ್ರೀಂ ಕೋರ್ಟ್ ತೀರ್ಪುಗಳೇನಿದೆ, ತೆಹಸೀನ್ ಪೂನಾವಾಲಾ ಇರ್ಬೋದು, ಶಕ್ತಿ ವಾಹಿನಿ ಇರ್ಬೋದು, ಅಥವಾ ಶಹೀನ್ ಅಬ್ದುಲ್ಲಾ ಪ್ರಕರಣದಲ್ಲಿ ಸುವ ಮೊಟ್ಟ FIR ಆಗ್ಬೇಕು ಅಂತ ಇರೋದು, ಅದಕ್ಕೆ ಕರ್ನಾಟಕ ಸರ್ಕಾರನೂ ಎಚ್ಚರಿಕೆ ವಹಿಸಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ಚರಿಕೆ ವಹಿಸಬೇಕು, ಗೃಹ ಸಚಿವರು ಸಹ ಎಚ್ಚರಿಕೆ ವಹಿಸಬೇಕು. ಮತ್ತೆ ನಾವೆಲ್ಲರೂ ಸಹ ಜವಾಬ್ದಾರಿ. ಕರ್ನಾಟಕ ಬಸವಣ್ಣನ ನಾಡು. ಈ ಒಂದು ನಾಡಿನಲ್ಲಿ ಈ ತರ ದ್ವೇಷ ಹಬ್ತಾ ಇದೆ ಅಂತ ಹೇಳಿದ್ರೆ, ಇಷ್ಟು ಸರಣಿ ಘಟನೆಗಳಾಗ್ತವೆ ಅಂತ ಹೇಳಿದ್ರೆ ಇದು ಸರಿಯಲ್ಲ. ನಿಮ್ಗೆ ನೆನಪಿರ್ಬೋದು, 2 ವರ್ಷದ ಹಿಂದೆ ಇದ್ರೀಸ್ ಪಾಷಾ ಅವರು ಗುಂಪು ಹತ್ಯೆ ಆಗಿತ್ತು. ಪುನೀತ್ ಕೆರೆಹಳ್ಳಿ ಕೈಯಿಂದ ಇದ್ರೀಸ್ ಪಾಷಾ ಗುಂಪು ಹತ್ಯೆ ಆಗಿತ್ತು. ಇವತ್ತು ಪುನೀತ್ ಕೆರೆಹಳ್ಳಿನ ಸ್ಟೇಜ್ ಮೇಲೆ ಕೂರಿಸಿ ಅವ್ರಿಗೆ ಶಾಲ್ ಹಾಕಿಸಿ ಸನ್ಮಾನ ಮಾಡ್ತಾರೆ. ಆತರ ಮಾಡೋದ್ರಿಂದ ದ್ವೇಷ ಕಡಿಮೆ ಆಗೋದಿಲ್ಲ. ಅಂತವ್ರು ಜೈಲಲ್ಲಿ ಇರ್ಬೇಕು, ಒಂದು ಸ್ಟೇಜ್ ಮೇಲೆಲ್ಲ ಇರ್ಬೇಕಾಗಿರೋದು. ಇವತ್ತು ಅಶ್ರಫ್ ಅವ್ರದ್ದು ಗುಂಪು ಹತ್ಯೆ ಆಗಿದೆ. ಇದೇ ಜಬ್ಬಾರ್ ಅವ್ರು ಹೇಳಿದಂಗೆ ಇದೇ ಒಂದು ಗುಂಪು ಹತ್ಯೆ ಆಗ್ಬೇಕು, ಇದೇ ಕೊನೆ ಗುಂಪು ಹತ್ಯೆ ಆಗ್ಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಒಂದು ವಿಶೇಷ ಇದಕ್ಕೆ ಗಮನ ಕೊಟ್ಟು ಇದನ್ನ ಅಡ್ರೆಸ್ ಮಾಡಬೇಕು. ಮತ್ತೆ ಸರ್ಕಾರದವರು ಕೇರ್ಪೇಟೆಯಲ್ಲಿ ಏನ್ ಘಟನೆ ಆಗಿದೆ ಅಥವಾ ದಕ್ಷಿಣ ಕನ್ನಡದಲ್ಲಿ ಏನ್ ಘಟನೆ ಆಗಿದೆ, ಈ ದ್ವೇಷದ ಘಟನೆಗಳು ನಡೀತಿದವಲ್ಲ, ಜಾತಿ ದ್ವೇಷ, ಕೋಮು ದ್ವೇಷ, ಇದನ್ನ ತಡೆಗಟ್ಟೋದು ಹೇಗೆ ಅಂತ ಹೇಳಿ ಒಂದು ವಿಶೇಷ ಲೆಜಿಸ್ಲೇಚರ್ ಸೆಷನ್ ಕರಿಬೇಕು. ಮಾನ್ಸೂನ್ ಸೆಷನ್ ಅಲ್ಲಿ 1 ದಿವಸ ಇದ್ರ ಬಗ್ಗೆನೆ ದ್ವೇಷದ ಪ್ರಕರಣಗಳು, ಜಾತಿ ದ್ವೇಷ, ಕೋಮು ದ್ವೇಷ ತಡೆಯೋದು ಹೇಗೆ ಅಂತ ಒಂದು ಸ್ಪೆಷಲ್ ಸೆಟ್ಟಿಂಗ್ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ. ಇಷ್ಟೇ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಈ ತರ ಲಿಂಚಿಂಗ್ ಕೇಸ್ಗಳಿದೇನಿದೆ, ಆ ಲಿಂಚಿಂಗ್ ಕೇಸ್ಗಳಾದ್ರೆ ಇದು ಬರೀ ಒಬ್ರು ಹತ್ಯೆ ಅಂತ ಮಾತ್ರ ಅಲ್ಲ,
ಇದು ಒಂದು ಸಂವಿಧಾನದ ಮೌಲ್ಯಗಳ ಮೇಲೆ ಆಗಿರೋ ಒಂದು ದಾಳಿ ಅಂತ ನಾವು ಪರಿಗಣಿಸಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳೋದು. ಜಜ್ಮೆಂಟ್ ಅಲ್ಲಿ ಅವರು ಸ್ಪಷ್ಟವಾಗಿ ಹೇಟ್ ಕ್ರೈಮ್ಸ್ ಬಗ್ಗೆ ಹೇಳುವಾಗ ನಾನು ಜಸ್ಟ್ 1-2 ಲೈನ್ಸ್ ಓಡ್ತೀನಿ ಇದ್ರ ಬಗ್ಗೆ. ಅವ್ರು ಏನು ಹೇಳ್ತಾರೆ ಅಂದ್ರೆ, ಹೇಟ್ ಕ್ರೈಮ್ as a product of intolerance, ideological dominance and prejudice ought not to be tolerated lest it results in a reign of terror. Extrajudicial elements and non-state actors cannot be allowed to take the place of law or the law enforcing agencies. ಈ ತರ ಹೇಟ್ ಕ್ರೈಮ್ಸ್ ಕಂಟಿನ್ಯೂ ಆದರೆ ಇದು ಈ ರೂಲ್ ಆಫ್ ಲಾ ಇರಲ್ಲ, ನಮ್ಮ ಸಂವಿಧಾನದ ಮೌಲ್ಯ ಮೇಲೆ ಆಗ್ತಿರೋದ ಒಂದು ದಾಳಿ ಅಂತ ಪರಿಗಣಿಸಬೇಕಾಗತ್ತೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಆ ಕೇಸಲ್ಲಿ ಲಿಂಚಿಂಗ್ಗಳು ಆಗಬಾರ್ದು ಅಂತ ಒಂದು ಏನ್ ಕ್ರಮಗಳು ತಗೋಬೇಕು ಅಂತ ಹೇಳ್ಬೇಕಂದ್ರೆ ಅವರು ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲೂ ಒಬ್ರು ನೋಡಲ್ ಆಫೀಸರ್ ಇರಬೇಕು ಅಂತ ಹೇಳ್ತಾರೆ. ಆ ನೋಡಲ್ ಆಫೀಸರ್ ನಮ್ಮ ಸರ್ಕಾರ ಈ ಜಜ್ಮೆಂಟ್ ಬಂದಾದ್ಮೇಲೆ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಆ ಡಿಸ್ಟ್ರಿಕ್ಟ್ DCP ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ನ ನೋಡಲ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಅವ್ರ ಜವಾಬ್ದಾರಿ ಏನು, ಈ ತರ ಕೇಸ್ಗಳು ಆಗ್ಬಾರ್ದು ಅಂತ ನೋಡ್ಕೊಳ್ಳೋದು, ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡೋದು, ಈ ಕೇಸ್ಗಳು ಆಗದೇ ತರ ನೋಡೋದು, ಈ ಕೇಸ್ ಆದ್ರೆ ತಕ್ಷಣ ಕ್ರಮಗಳು ತಗೊಳ್ಳೋದು ಅವ್ರ ಕೆಲಸ. ಇದೇ ಜಜ್ಮೆಂಟ್ ಅಲ್ಲಿ ಈ ತರ ಕೇಸ್ಗಳು ಏನಾದ್ರು ಆದ್ರೆ ತಕ್ಷಣ FIR ಮಾಡಬೇಕು ಅಂತ ಕ್ಲಿಯರ್ ಆಗಿದೆ. ತಕ್ಷಣ FIR ಮಾಡಬೇಕು, ಈ ಒಂದು ವಿಷಯ ನೋಡಲ್ ಆಫೀಸರ್ ಹೇಳಬೇಕು, ಮತ್ತೆ ನೋಡಲ್ ಆಫೀಸರ್ ಯಾರಿದಾರೋ ಅವರು ಈ ತನಿಖೆ ಕರೆಕ್ಟ್ ಆಗಿ ನಡೆಯುತ್ತೆ ಅಂತ ನೋಡ್ಬೇಕು. ಇದು ಈ ಒಂದು ಸುಪ್ರೀಂ ಕೋರ್ಟಿನ ಒಂದು ಡಿರೆಕ್ಷನ್ ಏನಿದೆಯೋ ಈ ಕೇಸಲ್ಲಿ ನಿಜವಾಗ್ಲೂ ಫಾಲೋ ಆಗಿದ್ಯಾ ಅಂತ ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಇರೋದು. ಮಾನ್ವಿ ಅವ್ರು ಮಾತಾಡುವಾಗ ಅವ್ರು ಹೇಳಿದ್ರು, ಕೇಸ್ ಆದಾಗ ತಕ್ಷಣ FIR ಆಗಿಲ್ಲ, ಅವ್ರು ಬರೀ UDR ಒಂದು ರಿಜಿಸ್ಟರ್ ಮಾಡಿದ್ರು, FIR ಆಗಿಲ್ಲ. DCP ಅವರು ಅಲ್ಲೇ ಇದ್ರು, ಆದ್ರೂ ಒಂದು UDR ಮಾತ್ರ ಆಗತ್ತೆ, FIR ಆಗಲ್ಲ ಅಂತ. ಆ ತರ ಇರ್ಬೇಕಂದ್ರೆ ಈ ನಿಜವಾಗ್ಲೂ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ಸ್ ಫಾಲೋ ಮಾಡಿದಾರ, ಅದು ಫಸ್ಟ್ ಸ್ಟೆಪ್ ಇಂದಾನೆ ಫಾಲೋ ಮಾಡಿದಾರ ಅಂತ ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ಮುಂದಿನ ತನಿಖೆದು ಅವರು ನಿಜವಾಗ್ಲೂ ಕರೆಕ್ಟ್ ಆಗಿ ಮಾಡ್ತಾ ಇದಾರ ಅಂತ ಒಂದು ಪ್ರಶ್ನೆ ಬರುತ್ತೆ. ಎರಡನೇದು ಸುಪ್ರೀಂ ಕೋರ್ಟ್ ಏನ್ ಹೇಳತ್ತಂದ್ರೆ, ಯಾರಾದ್ರೂ ಯಾರು ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿನ ಅವ್ರು ನಿಭಾಯಿಸಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು, ಡಿಸಿಪ್ಲಿನರಿ ಆಕ್ಷನ್ ಅವ್ರ ಮೇಲೆ ತಗೋಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ. ಈಗ ತನಕ ಇಲ್ಲಿ ಈ ಒಂದು FIR ರಿಜಿಸ್ಟ್ರೇಷನ್ ಇಂದ ಮತ್ತೆ ತನಿಖೆಯಲ್ಲಿ ಆಗ್ತಾ ಇರೋದು ಈ ನೆಗ್ಲಿಜೆನ್ಸ್ ಏನ್ ಕಾಣಿಸ್ತಾ ಇದೆಯೋ ಆ 3 ಜನ ಲೋವರ್ ಅಫಿಷಿಯಲ್ಸ್ ನ ಸಸ್ಪೆಂಡ್ ಮಾಡೋದ್ ಬಿಟ್ಟು ಯಾಕೆ ಡಿಸಿಪ್ಲಿನರಿ ಆಕ್ಷನ್ ಈಗ ತನಕ ಆಗಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಸೊ ಅದು ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ, ಸರ್ಕಾರ ಉತ್ತರ ಕೊಡ್ಬೇಕಾಗತ್ತೆ, ಮತ್ತೆ ಅದ್ರ ಬಗ್ಗೆನೂ ಕ್ರಮ ತಗೋಬೇಕಾಗತ್ತೆ. ಮೂರನೇದು ಸುಪ್ರೀಂ ಕೋರ್ಟ್ ಇದ್ರಲ್ಲಿ ಏನ್ ಹೇಳತ್ತಂದ್ರೆ, ಈ ಕೇಸ್ಗಳು ಬರೀ ಆದ್ಮೇಲೆ ತನಿಖೆ ಮಾಡೋದು, FIR ಮಾಡೋದು ಅದು ಮಾತ್ರ ಅಲ್ಲ, ಪ್ರಿವೆಂಟಿವ್ ಮೆಷರ್ಸ್ ಏನಿದೆ ತಗೋಬೇಕು ಅಂತ. ಇದು ಆಗದೇ ಇರೋ ತರ ನೋಡ್ಕೋಬೇಕು. ಅದರಲ್ಲಿ DCP ಮತ್ತೆ ಅದೇ ನೋಡಲ್ ಆಫೀಸರ್ ತುಂಬಾ ಮುಖ್ಯವಾದ ಪಾತ್ರ ಇದೆ. ಅವರು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿ ಇದಾಗದೇ ಇರೋ ತರ ನೋಡ್ಕೊಳ್ಬೇಕು. ಮತ್ತೆ ಈ ತರ ಆದ್ಮೇಲೆ ಯಾರು ವಿಕ್ಟಿಮ್ ಇದಾರೋ ಅವ್ರ ಫ್ಯಾಮಿಲಿ ಯಾವುದೇ ತರ ಅವ್ರಿಗೆ ಮತ್ತೆ ಯಾವುದೇ ತರದ ಒಂದು ಹ್ಯಾರಾಸ್ಮೆಂಟ್ ಆಗ್ಬಾರ್ದು ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್. ಅದು ಇದರಲ್ಲಿ ಎಷ್ಟು ಮಟ್ಟಕ್ಕೆ ಫಾಲೋ ಮಾಡಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ. ಈ ತರ ಇರ್ಬೇಕಾಗಿದೆ ಅಂದ್ರೆ ನಾವು ಸರ್ಕಾರ ಮೇಲೆ ಒತ್ತಾಯ ಮಾಡಿ ನಾವು ಕೇಳಬೇಕಾಗಿರೋದು, ಯಾಕೆ ಈ ಜಜ್ಮೆಂಟ್ ಫಾಲೋ ಮಾಡಿಲ್ಲ, ಮತ್ತೆ ಮುಂದೆ ಹೋಗ್ತಾ ಹೇಗೆ ಫಾಲೋ ಮಾಡ್ತೀರಾ, ಅದ್ರ ಸಂಪೂರ್ಣವಾಗಿ ಈ ತರ ಘಟನೆಗಳು ಆಗದೇ ಇರೋ ತರ ಹೇಗೆ ನೋಡ್ಕೋತೀರಾ ಅಂತ ನಾವು ಕೇಳಬೇಕಾಗತ್ತೆ, ಒತ್ತಾಯ ಮಾಡ್ಬೇಕಾಗತ್ತೆ. ಫೈನಲ್ ಆಗಿ ನಾನು ಕೊನೆಗೆ ಒಂದು ಮಾತು ಹೇಳ್ಬಿಟ್ಟು ಇದನ್ನ ಮುಗಿಸ್ತೀನಿ. ಇದು ಹೇಳೋದು ಇವ್ರು ಸುಪ್ರೀಂ ಕೋರ್ಟ್ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ಈ ಯಾರು ಅಫಿಷಿಯಲ್ಸ್ ಇದಾರೋ ಅವರು ಕ್ರಮ ತಗೊಂಡಿಲ್ಲ, ಅವರು ಈ ಕೇಸ್ಗಳನ್ನ ಪ್ರಿವೆಂಟ್ ಮಾಡಿಲ್ಲ, ಮತ್ತೆ ಈ ಕೇಸ್ ಆದಾಗ ಸರಿಯಾದ ಒಂದು ಕ್ರಮ ತಗೊಂಡಿಲ್ಲ ಅಂದ್ರೆ ನಮ್ಮ ರೂಲ್ ಆಫ್ ಲಾಗೇನೆ ಒಂದು 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 ಥ್ರೆಟ್ ಇದೆ, ನಮ್ಮ ಸಂವಿಧಾನಕ್ಕೇನೆ ನಮ್ಮ ಸಂವಿಧಾನದ ಮೌಲ್ಯಕ್ಕೇನೆ ಥ್ರೆಟ್ ಇದೆ. ಅದಕ್ಕೆ ತುಂಬಾ ಮುಖ್ಯವಾಗಿರೋದು ಅವ್ರು ಕ್ರಮಗಳು ತಗೋಬೇಕು, ಮತ್ತೆ ಅವ್ರ ಜವಾಬ್ದಾರಿನ ನಿಭಾಯಿಸಬೇಕು ಅಂತ. ಲಾಸ್ಟ್ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಂದ್ರೆ, the state cannot turn a deaf ear to the rumblings of its people. The exigencies of the situation require us to sound a clarion call for earnest action to strengthen our inclusive and all-embracing social order, which would in turn reaffirm the constitutional faith. ಈ ದಾರಿಯಲ್ಲಿ
ನಮ್ಮ ಸರ್ಕಾರ ಇದನ್ನ ತಗೊಂಡು ಹೋಗ್ಬೇಕು ಅಂತ ನಮ್ಮ ಒತ್ತಾಯ.